ಹರಿಪ್ರಸಾದ್ ಅವರು ಹೇಳಿದ್ದಾರೆ, ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ. ಅಲ್ಲ ಇರ್ಲಿ, ಬಟ್ಟೆ ಹರಿದಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಹರಿದಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ. ಒಬ್ಬ ಸದಸ್ಯ, ಸೀನಿಯರ್ ಸದಸ್ಯ, ಜನರಲ್ ಸೆಕ್ರೆಟರಿ ಆಗಿದ್ದವ್ರು ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಬಟ್ಟೆ ಹರಿದಾಕೊಂಡು ಅಲ್ಲ ಅವ್ರು ಹೇಳಿದ್ದು ಹರಿದಾಕಿದಾರೆ ಅಂತ. ಯಾರು ಹರಿದಾಕಿದ್ರು? ಅವ್ರ ಹೆಸರು ಹರಿಪ್ರಸಾದ್. ಹರಿ ಹರಿದೋಯ್ತು, ಪ್ರಸಾದದ್ದು ಹರಿದೋಯ್ತು, ಹರಿಪ್ರಸಾದ್ ಹರಿದೋಯ್ತು. ಅವ್ರ ಬಟ್ಟೆ ಹರಿದೋಯ್ತದೆ, ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ಯಾರು ತಗೊಂಡ್ಬೇಕು? ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನಾನ ಅಲ್ಲಿ ಹೋಗಿದ್ರೆ, ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತಗೊಬೇಕಾಯ್ತು. ನೀವು ಒಬ್ಬ ಸದಸ್ಯನ ಬಟ್ಟೆ ಹರಿದು ಹಾಕಿದ್ರೆ, ನೀವು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ ಪೀಠಕ್ಕೆ ಅಗೌರವ ಆಗ್ತೈತೆ ಅಧ್ಯಕ್ಷರೇ. ಹೌದು, ಬಟ್ಟೆ ಅವರು ಮೀಡಿಯಾದಲ್ಲಿ ಹೋಗಿ ಏನ್ ಮಾತಾಡಿದಾರೆ ಗೊತ್ತೇನು? ಎಲ್ಲ ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ ಹೇಳಿದ್ದಾರೆ, ಬಿಜೆಪಿ ಅವರು ಹರಿದಾಕಿದ್ರು ಅಂತ ಹೇಳಿದ್ದಾರೆ. ದಯವಿಟ್ಟು ನಿಮ್ಮ ಎಲ್ಲಾ ವಿಡಿಯೋಸ್ ಇದೆ, ಅವ್ರ ಹಿಂದೆ ಯಾರಿದ್ರು, ಅವ್ರ ಮುಂದೆ ಯಾರಿದ್ರು ಗೊತ್ತಾಗಬೇಕು. ನೀವ್ ಹೇಳ್ಬೇಕು. ಬಿಡಿ, ನೀವು ಕೊಡುವಂತ ರೂಲಿಂಗ್ ಏನಿದೆ ಇದು ರೆಕಾರ್ಡ್ಗೆ ಹೋಗುತ್ತೆ, ನಾಳೆ ರೆಕಾರ್ಡ್ಗೆ ಹೋಗುತ್ತೆ. ನೀವು ಹಾಗೆ ಕೊಡಕ್ಕಾಗಲ್ಲ. ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಯಾರೇ ಗವರ್ನರ್ ಬರ್ಬೋದು. ನಾಳೆ ಡೆಮಾಕ್ರಸಿ, ನಾಳೆ ಪಾರ್ಟಿಗಳು ಬದಲಾಗ್ಬೋದು, ಪಾರ್ಟಿಗಳು ಬರ್ಬೋದು, ಎಲ್ಲ ಹೋಗ್ಬೋದು. ಆದ್ರೆ ಆ ಚೇರ್ ಇರ್ತತೆ, ಆ ಚೇರ್ ಇರುವಂತ ರೂಲ್ಸ್ ಇರ್ತತೆ, ನಿಯಮ ಇರ್ತತೆ, ಅದು ಹಾಗೆ ಇರ್ತತೆ. ನೀವು ಬದಲಾಗ್ಬೋದು, ನಾನ್ ಬದಲಾಗ್ಬೋದು, ರೂಲ್ಸ್ಗಳು ಬದಲಾಗಲ್ಲ, ಆ ಚೇರ್ ಬದಲಾಗಲ್ಲ. ಯಾರು ಪುಣ್ಯಾತ್ಮರು ಕೂತಿದ್ದಾರೆ, ಆ ಚೇರಿಂದ ನೀವು ಏನ್ ಕೊಡ್ತಿರೋ, ನಾಳೆ ಬೇರೆ ಯಾರಾದ್ರೂ ಗವರ್ನರ್ ಹಿಂಗ್ ಬಂದು ಹೋದಾಗ, ಗವರ್ನರ್ ಇವತ್ತೇ ಹಿಂಗೆ ತಳ್ಳಾಡಿದ್ದಾರೆ, ನಾಳೆ ಗವರ್ನರ್ಗೆ ಹಲ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ?